ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 50ನೆಯ ಶ್ಲೋಕ. ನಕುಲಃ ಸಹದೇವಶ್ಚ ಯುಯುಧಾನೋ ಧನಂಜಯಃ ಭಗವಾನ್ ದೇವಕೀ ಪುತ್ರೋ ಯೇ ಚಾನ್ಯೇ ಯಾಶ್ಚ ಯೋಷಿತಃ. ಈ ಶ್ಲೋಕದ ಅನುವಾದ ಹೀಗಿದೆ. ನಕುಲ, ಸಹದೇವ, ರಾಜನ ಕಿರಿಯ ಸಹೋದರರು, ಸಾತ್ಯಕಿ, ಅರ್ಜುನ, ದೇವಕಿ ಪುತ್ರನಾದ ದೇವೋತ್ತಮ ಪುರುಷ ಶ್ರೀಕೃಷ್ಣ, ಮಹಿಳೆಯರು ಮತ್ತು ಉಳಿದವರೆಲ್ಲರೂ ರಾಜನ ಮಾತನ್ನು ಸರ್ವಾನುಮತದಿಂದ ಒಪ್ಪಿಕೊಂಡರು. ಮುಂದಿನ ಶ್ಲೋಕ 51. ತತ್ರಾಹಮರ್ಷಿತೋ ಭೀಮಸ್ತಸ್ಯ ಶ್ರೇಯಾನ್ವಧಃ ಸ್ಮೃತಃ ನ ಭರ್ತುರ್ನಾತ್ಮನಶ್ಚಾರ್ಥೇ ಯೋಹನ್ ಸುಪ್ತಾನ್ ಶಿಶೂನ್ ವೃಥಾ. ಅನುವಾದ ಹೀಗಿದೆ. ಭೀಮ ಇದನ್ನು ಒಪ್ಪಲಿಲ್ಲ. ತನ್ನ ಅಥವಾ ಒಡೆಯನ ಯಾವ ಹಿತಾಸಕ್ತಿಯೂ ಇಲ್ಲದೆ, ಯಾವ ಉದ್ದೇಶವೂ ಇಲ್ಲದೆ ಕೋಪಭಾವದಲ್ಲಿ ಮಲಗಿದ್ದ ಮಕ್ಕಳನ್ನು ಕೊಂದ ಅಪರಾಧಿಗೆ ಮರಣದಂಡನೆಯಾಗಬೇಕು ಎಂದು ಅವನು ಹೇಳಿದನು.